ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ವೇಸ್ಟ್ ಆಗಿರುವಂಥ ಚೇರನ್ನು ನಾವು ರಿಯೂಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಈ ಮೇಲ್ಗಡೆ ಇರುವಂಥ ಕ್ಲಾತನ್ನು ನಾವು ಕಟ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾವು ಈ ಒಂದು ಚೇರಿಗೆ ಪೇಂಟ್ ಹೊಡಿಬೇಕು. ಯಾವ ಕಲರ್ ಪೇಂಟ್ ಆದರೂ ಪರವಾಗಿಲ್ಲ, ಇದೇ ಕಲರ್ ಪೇಂಟ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ ಕಲರ್ ಪೇಂಟ್ ಇದೆಯೋ ಆ ಕಲರ್ ಪೇಂಟ್ ಮಾಡ್ಕೋಬೋದು. ಸೊ ನಮ್ಮ ಹತ್ರ ಗ್ರೀನ್ ಕಲರ್ ಪೇಂಟ್ ಉಳಿದಿತ್ತು, ಸೊ ಅದನ್ನೇ ನಾವು ಪೇಂಟ್ ಮಾಡ್ತಾ ಇದೀವಿ. ಸೊ ನಾವು 1 ಕೋಟ್ ಮಾಡ್ಬೋದು, 2 ಕೋಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಪೇಂಟಿಂಗ್ ಮಾಡೋ ಒಂದು ಕಾರಣ ಏನಪ್ಪ ಅಂತಂದರೆ, ಸೊ ಲಾಸ್ಟಿಗೆ ನಾವು ಪೇಂಟ್ ಹೊಡೆಯೋದು ಈಸಿಯಾಗಿ ನೀಟಾಗಿ ಕುತ್ಕೊಳ್ಳಿ ಅಂತ ಈ ಒಂದು ಸ್ಟಾರ್ಟಿಂಗಲ್ಲಿ ನಾವು ಇದನ್ನ ಪೇಂಟ್ ಮಾಡೋದು. ಸೊ ಫ್ರೆಂಡ್ಸ್, ಇದು ನೀಟಾಗಿ ಎಲ್ಲ ಕಡೆ ಪೇಂಟ್ ಆದ ತಕ್ಷಣ ಸೊ ಇದಕ್ಕೆ ಸಪೋರ್ಟ್ ಬೇಕಾಗಿರುತ್ತಲ್ವ, ಸೊ ಅದಕ್ಕೆ ನಮ್ಮ ಮನೇಲಿ ಒಂದು ವೇಸ್ಟೇಜ್ ಪ್ಲೇವುಡ್ ಶೀಟ್ ಇತ್ತು. ಸೊ ಅದನ್ನು ನಾವು ಕಟ್ ಮಾಡಿಕೊಂಡು ಸೊ ನೀಟಾಗಿ ಸಪೋರ್ಟಿಗೋಸ್ಕರ ಸೊ ನಾವೊಂದು ಪ್ಲೇವುಡ್ ಶೀಟನ್ನು ಹಾಕಿ ಸೊ ಇದನ್ನ ಆ ಕಡೆ ಈ ಕಡೆ 2 ಕಡೆ ನಾವು ಮಳೆ ಹೊಡೆದಿದ್ದೀವಿ. ಸೊ ಬ್ಯಾಕ್ ಸಪೋರ್ಟು ಆಮೇಲೆ ಕುತ್ಕೊಳ್ಳೋಕ್ಕೆ ಅದೊಂದು ಸಪೋರ್ಟು. ಸೊ ಎರಡಕ್ಕೂ ಮಳೆ ಹೊಡೆದ್ಬಿಟ್ಟು ಸೊ ಈ ಥರ ಸಣ್ಣ ಗ್ಯಾಪಲ್ಲಿ ಲಪಾಮ ಹಾಕ್ಬಿಟ್ರೆ ಸೊ ನೋಡಿ ಗಟ್ಟಿ ಕುತ್ಕೊಳ್ಳುತ್ತೆ. ಸೊ ಅದು ಫ್ರೆಂಡ್ಸ್, ನಮ್ಮ ಹತ್ರ ಬಟ್ಟೆದಿತ್ತು, ಆದರೂ ಇದನ್ನು ನಾವು ರಿಯೂಸ್ ಮಾಡೋದು ಇನ್ನೂ ಚೆನ್ನಾಗಿ ಡಿಫ್ರೆಂಟ್ ಟೈಪಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಚೆನ್ನಾಗೇ ಆಯಿತು. ಸೊ ಕೊನೆವರೆಗೆ ಒಂದು ವಿಡಿಯೋನ ನೋಡಿ, ಔಟ್ಲುಕ್ ನೋಡಿ, ಮಾತ್ರ ಸಖತ್ತಾಗಿ ಬರುತ್ತೆ. ಸೊ ಬಟ್ಟೆ ಹಾಕೋದಕ್ಕಿಂತ ಈ ಥರ ಪ್ಲೇವುಡ್ ಶೀಟ್ ಹಾಕಿದ್ರೆ ಇನ್ನೂ ಯಾವ ಥರ ಚೆನ್ನಾಗಿರ್ಬೋದು ಅಂತ ನಾವು ನೋಡ್ಬಿಟ್ಟು ಸೊ ಈ ಥರ ಹಾಕಿದ್ದೀವಿ. ಸೊ ಫ್ರೆಂಡ್ಸ್, ಇದು ಮಾಡೋದು ರೀಸನ್ ಏನಪ್ಪ ಅಂತಂದರೆ, ಇದು ಸ್ಟಿಫ್ ಆಗಿರುತ್ತೆ, ಆಮೇಲೆ ಕುತ್ಕೊಂಡ್ರೆ ಬ್ಯಾಕ್ ಸಪೋರ್ಟು ತುಂಬ ಚೆನ್ನಾಗಿ ಇರುತ್ತೆ. ಸೊ ಫ್ರೆಂಡ್ಸ್, ಆದ ತಕ್ಷಣ ನಾವು ಈ ಒಂದು ಚೇರಿಗೆ ವುಡನ್ ಕಲರ್ ಆಯಿಲ್ ಪೇಂಟನ್ನು ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀವಿ. ಸೊ ನೋಡಿ, ಸೇಮ್ ಫರ್ನಿಚರ್ ಥರನೇ ಆಗುತ್ತೆ, ಕಾಣಿಸುತ್ತೆ. ಸೊ ಅದು ಇನ್ನೂ ಔಟ್ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಚೇರಿಗೆ ನಾವು ಆಯಿಲ್ ಪೇಂಟನ್ನು ಅಪ್ಲೈ ಮಾಡಿ ನೀಟಾಗಿ ಎಲ್ಲ ಕಡೆ ಒಂದು ಮೂಲೆ ಬಿಡಲಾರ್ದಂಗೆ ನೀಟಾಗಿ ಎಲ್ಲ ಕಡೆ ಪೇಂಟ್ ಮಾಡಿಬಿಟ್ರೆ ಸೊ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ವಾವ್, ನೋಡಿ ಫ್ರೆಂಡ್ಸ್, ಒಳ್ಳೆ ಇವಾಗ ಹೊಸದಾಗಿ ತೊಗೊಂಬಂದಿರೋ ಥರ ಇದೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಫ್ರೆಂಡ್ಸ್, ಇದಕ್ಕೆ ನಾವು ಕುಷಾನು ಮೊದಲೇ ಇತ್ತು. ಸೊ ಈ ಕುಷಾನು ತುಂಬ ಹಳೇದಾಗ್ಬಿಟ್ಟಿತ್ತು ಅಂತ ಸೊ ಇದಕ್ಕೂ ಇನ್ನೂ ಏನಾದ್ರು ಔಟ್ಲುಕ್ಕು ಚೆನ್ನಾಗಿರೋದು ಕೊಡಬೇಕು ಅಂತ ಮನೇಲಿ ಒಂದು ಕ್ಲಾತ್ ಇತ್ತು. ಸೊ ಆ ಕ್ಲಾತನ್ನು ನಾವು ಕುಷನ್ಗೆ ಸ್ಟಿಚ್ ಮಾಡ್ಕೊಂಡ್ವಿ. ಸೊ ಆದರೂ ಇದು ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತ ಅದು ಇನ್ನೂ ಚೆನ್ನಾಗಿ ಲುಕ್ ಬರಬೇಕು, ಇನ್ನೂ ಚೆನ್ನಾಗಿ ಲುಕ್ ಕಾಣಬೇಕು ಅಂತ ಹೊಸ ಕ್ಲಾತ್ ತೊಗೊಂಡು ಸೊ ಅದನ್ನು ಇದೇ ಮೆಷರ್ಮೆಂಟಿಗೆ ಸ್ಟಿಚ್ ಮಾಡಿಕೊಂಡು ಸೊ ನಾವು ನಮ್ಮ ಹತ್ರ ಮಿಷಿನ್ ಇದ್ದರೆ ನಾವೇ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ನಾವೇ ಹೊರಗಡೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು. ಸೊ ಫ್ರೆಂಡ್ಸ್, ಈ ಥರ ನೀಟಾಗಿ ಸ್ಟಿಚ್ ಆದ ತಕ್ಷಣ ಇದು ಅಥವಾ ನಾವು ಇದನ್ನ ಜಿಪ್ ಥರ ಬೇಕಾದ್ರೆ ಹೊಲಿಸ್ಬೋದು. ಸೊ ಇದಕ್ಕೆ ನಾವು ಜಿಪ್ ಥರ ಹೊಲಿಸಿದ್ದೀವಿ. ಸೊ ನೋಡಿ, ಇದನ್ನ ಡಬಲ್ ಆಗಿ ಸ್ಟಿಚ್ ಮಾಡ್ತಿದ್ದಾರೆ, ಡಬಲ್ ಸ್ಟಿಚ್ ಮಾಡಿ ಸೊ ಇದಕ್ಕೆ ಜಿಪ್ಪನ್ನು ಹಾಕ್ತಿದ್ದಾರೆ. ಜಿಪ್ ಹಾಕಿದ್ರೆ ನಾವು ಬಿಚ್ಕೊಂಡು ಅದನ್ನ ನಾವು ನೀಟಾಗಿ ವಾಶ್ ಮಾಡ್ಕೋಬೋದು. ಸೊ ಎಲಾಸ್ಟಿಕ್ ಹಾಕೋರು ಇನ್ನೂ ಒಳ್ಳೆಯದು. ಸೊ ನಾವು ಒಂದು ಜಿಪ್ ಹಾಕ್ತಿದ್ದೀವಿ ನೋಡಿ, 2 ಜಿಪ್ ಹಾಕಿದರೆ. ಸೊ ಇದನ್ನು ಸಹ ನಾವು ಹಳೆ ಕುಷನ್ ಮೆಷರ್ಮೆಂಟಿಗೆ ಹೊಲ್ಕೊಂಡು ಸೊ ಇದನ್ನ ನಾವು ಅದನ್ನ ಬಾಕ್ಸ್ ಟೈಪಲ್ಲಿ ಹಾಕೊಂಡಿದ್ದೀವಿ. ಸೊ ಮೇಲ್ಗಡೆ ಜಿಪ್ಪು, ಕೆಳಗಡೆ ಎಲಾಸ್ಟಿಕ್ ಹಾಕಿದ್ದೀವಿ. ವಾವ್, ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಕಾಣ್ತಿದೆ ಮಾತ್ರ. ಈ ಬ್ರೌನ್ ಚೇರಿಗೆ ರೆಡ್ ಕ್ಲಾತಿಗೆ ತುಂಬ ಲುಕ್ಕು ಸಖತ್ತಾಗಿ ಕಾಣ್ತಿದೆ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಈ ಹೊಸ ಸಿಂಹಾಸನ ರೆಡಿ ಆಯಿತು. ಬನ್ನಿ ಇದನ್ನು ಕುತ್ಕೊಂಡ್ಬಿಟ್ಟಿದ್ದೀವಿ ಅಂತ. ವಾವ್, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಕ್ಲಾತ್ನು ಸಹ ಅಷ್ಟೇ ಚೆನ್ನಾಗಿ ಕಾಣ್ತಿದೆ. ಮತ್ತು ಕೆಳಗಡೆ ಹಾಕಿ ಹೊಲಿದಿರೋದ್ರಿಂದ ಈ ಒಂದು ಕುತ್ಕೊಂಡ್ರೆ ತುಂಬ ಕಂಫರ್ಟೇಬಲ್ ಆಗಿ ಅನಿಸುತ್ತೆ. ಸೊ ನೋಡಿ ಫ್ರೆಂಡ್ಸ್, ಹೇಗೆ ನಾವು ಈ ಒಂದು ಹಾಳಾಗಿರೋಂಥ ಒಂದು ಚೇರನ್ನು ಇನ್ನೇನು ನಾವು ಬಿಸಾಕಬೇಕು, ಗುಜರಿ ಹಾಕಬೇಕು ಅನ್ನೋ ಒಂದು ಸಂದರ್ಭದಲ್ಲಿದ್ದ ಒಂದು ಚೇರನ್ನು ನಾವು ಹೇಗೆ ರಿಯೂಸ್ ಮಾಡಿದ್ವಿ, ಟ್ರೈ ಮಾಡೋಣ ಅಂತ ನಾವು ನಮ್ಮ ಪಪ್ಪ ಸೇರಿಕೊಂಡು ಇದು ಹೇಗೆ ರಿಯೂಸ್ ಮಾಡಿದ್ವಿ, ಹಾಗೆ ನೀವು ಸಹ ನಿಮ್ಮ ಮನೆಯಲ್ಲಿರುವಂಥ ಒಂದು ಹಾಳಾಗಿರುವಂಥ ಒಂದು ವಸ್ತುವನ್ನು ಇಟ್ಕೊಂಡು ನೀವು ಸಹ ರಿಯೂಸ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಚೇರು ರೆಡಿಯಾಗಿದೆ. ಥ್ಯಾಂಕ್ ಯು.